ಎಲ್ಲ ಗೃಹಲಕ್ಷ್ಮಿಯರಿಗೆ 18 ಹಾಗೂ 19ನೇ ಕಂತಿನ ಹಣದ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಕೊನೆಗೂ ಫೈನಲ್ ಆಗಿ 18ನೇ ಕಂತಿನ ಹಣ ಇವತ್ತ ಗುರುವಾರ ಅಂದ್ರೆ ಮಾರ್ಚ್ 20ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ನಿಮ್ಮ ಖಾತೆಗಳಿಗೆ 18ನೇ ಕಂತಿನ ಹಣ ಫೈನಲ್ ಆಗಿ 2,000 ಜಮಾ ಆಗ್ತಾ ಇದೆ. ಇದು ಒಂದೇ ಅಲ್ಲ, 19ನೇ ಕಂತಿನ ಹಣದ ಒಂದು ಸಿಹಿ ಸುದ್ದಿ ಕೂಡ ಅಡ್ವಾನ್ಸ್ ಆಗಿ ಬಂದಿದೆ. ಇದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗಾಗಲೇ ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ 18ನೇ ಕಂತಿನ ಹಣ ಫಂಡ್ ಟ್ರಾನ್ಸ್ಫರ್ ಆಗಿದೆ. ತಾಲೂಕು ಪಂಚಾಯತಿಗಳಿಂದ ಕೂಡ ಲಿಸ್ಟ್ ಅನ್ನ ರೆಡಿ ಮಾಡಿ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿನ್ನೆ ಹಣ ಬರ್ಬೇಕಾಗಿತ್ತು. ಕೆಲವೊಂದು ಕಾರಣಾಂತರಗಳಿಂದ ಅಂದ್ರೆ ಇಲ್ಲಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ ಡಿಬಿಟಿ ಪುಷ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಜಿಲ್ಲೆಗಳ ಹೆಸರುಗಳು ಮತ್ತೆ ಶೋ ಆಗಿಲ್ಲ. ಅಂದ್ರೆ ಇಲ್ಲಿ ಟೆಕ್ನಿಕಲ್ ಎರರ್ಸ್ ಮತ್ತೆ ಪ್ರಾರಂಭ ಆಗಿದೆ. ಇದೇನು ಹೊಸದಲ್ಲ, ನಿಮಗೆ ಗೊತ್ತಿರಬಹುದು. ಯಾವ ದಿನಾಂಕದಂದು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ, ಆ ದಿನಾಂಕದಂದು ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗಿಲ್ಲ. ಸೊ ಅಂದ್ರೆ ಇದು ನಿಮ್ಗೆ ಗೊತ್ತಿರುವಂತ ವಿಚಾರ, ಕಾಮನ್ ಆಗಿರುವಂತ ವಿಚಾರ. ಸೊ ಫೈನಲ್ ಆಗಿ ನಿನ್ನೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನಿದ್ದಾರೆ ಮುಂದೆ ನಿಂತ್ಕೊಂಡು ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದಾರೆ. ಇವತ್ತ ಏನಿದೆ ಮಧ್ಯಾಹ್ನ 12:30ಕ್ಕೆ ಅಂದ್ರೆ ಮಾರ್ಚ್ 20ನೇ ತಾರೀಕು ಇವತ್ತ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ 18ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಕೊನೆಗೂ ಏನಿದೆ ನಿಮಗೆ ಈ ಒಂದು 3 ಕಂತುಗಳ ಹಣ ಪೆಂಡಿಂಗ್ ಏನಿದ್ವು ಈಗಾಗಲೇ ಆಲ್ರೆಡಿ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು. ಈಗ 18ನೇ ಕಂತಿನ ಹಣ ಕೂಡ ಇದು ಮಾರ್ಚ್ ಇಯರ್ ಎಂಡ್ ಇರೋದ್ರಿಂದ ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಇದರಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇದರಲ್ಲಿ ಕೆಲವೊಂದು ಬದಲಾವಣೆಗಳಾಗಿವೆ. ಇವತ್ತ ಎಷ್ಟು ಮಂದಿಗೆ ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು 18ನೇ ಕಂತಿನ ಹಣ ಜಮಾ ಆಗ್ತಾ ಇದೆ, ಕೆಲವರಿಗೆ ಯಾಕೆ ಬರ್ತಾ ಇಲ್ಲ, ಮತ್ತೆ ಅದರಲ್ಲಿ ಕೂಡ ಸ್ವಲ್ಪ ಒಂದು ವೆರಿಫೈ ಮಾಡಿ ಮತ್ತೆ ಕೆಲವೊಂದು ಜನಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರೆ 18ನೇ ಕಂತಿನ ಹಣ, ಅದ್ರ ಬಗ್ಗೆನೂ ಹೆಚ್ಚಿನ ಒಂದು ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಅದ್ರ ಜೊತೆಗೆ 19ನೇ ಕಂತಿನ ಹಣ, ಹೌದು ಸ್ನೇಹಿತರ, ಫುಲ್ ಸರ್ಪ್ರೈಸ್ ಇದು. ಅದ್ರ ಕೂಡ ಒಂದು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನು ಯಾವ ದಿನಾಂಕದಿಂದ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು, ಯಾಕಂದ್ರೆ ಹೊಸ ಅಪ್ಡೇಟ್ ಅನ್ನ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ತಾ ಇರ್ತೀನಿ. ಅದ್ರ ಜೊತೆಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ಲಿ ಆಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಅದು ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ. ಪ್ರತಿಯೊಬ್ಬರು ಈಗ 16 ಮತ್ತು 17ನೇ ಕಂತಿನ ಹಣ ಪಡೆದಂತವ್ರು 18ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ ಇದು ನಿಮಗೆ ಗೊತ್ತಿರುವಂತ ವಿಚಾರ. ಈಗಾಗಲೇ 18ನೇ ಕಂತಿನ ಹಣ ರಾಜ್ಯ ಸರ್ಕಾರ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದೆ. ಸ್ನೇಹಿತರೆ, ಇನ್ನು ನಿಮಗೆ 17ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಆಗಿ ನಿಮ್ಮ ತಾಲೂಕು ಪಂಚಾಯತಿಗಳನ್ನ ವಿಸಿಟ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ ಯಾರ್ಯಾರಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ. ಸೊ ಅಲ್ಲಿ ನೀವು ಚೆಕ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇನ್ನು ನಿಮಗೆ 17ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ. ಸೊ ಹಾಗಾದ್ರೆ ಇಮಿಡಿಯೇಟ್ಲಿ ಆಗಿ ನೀವು ತಾಲೂಕ್ ಪಂಚಾಯತ್ಗಳನ್ನ ವಿಸಿಟ್ ಮಾಡಿ 17ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಕೇಳಿ ಪಡೆದುಕೊಳ್ಬಹುದು. ಸೊ ಹಾಗಾದ್ರೆ ಇಲ್ಲಿ 18 ಹಾಗೂ 19ನೇ ಕಂತಿನ ಹಣ ಒಂದು ಸಿಹಿ ಸುದ್ದಿ ಸ್ನೇಹಿತರೆ. ಇಲ್ಲಿ ಮಾರ್ಚ್ ಇಯರ್ ಎಂಡ್ ಆಗಿರೋದ್ರಿಂದ ಇದೇ ತಿಂಗಳಲ್ಲಿ ನಿಮಗೆ 18ನೇ ಕಂತಿನ ಹಣ ನಿಮಗೆ ಕಂಪಲ್ಸರಿ ಎಲ್ಲಾ ಒಂದು ಜಿಲ್ಲೆಗಳಿಗೆ ರಿಲೀಸ್ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ 19ನೇ ಕಂತಿನ ಹಣ ಏಪ್ರಿಲ್ ಫಸ್ಟ್ ವೀಕ್ ನಲ್ಲೇ ಒಂದು ರಿಲೀಸ್ ಮಾಡ್ಬೇಕಂತ ಹೇಳಿ ಭರ್ಜರಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, 19ನೇ ಕಂತಿನ ಹಣ ಕೂಡ ಈ ಒಂದು ಇಯರ್ ಎಂಡಿನ ಒಂದು ಲೆಕ್ಕಾಚಾರದಲ್ಲಿ ಬರುತ್ತಂತೆ. ಸೊ ಅದಕ್ಕಾಗಿ ಈ ಒಂದು 19ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋದಕ್ಕೆ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇವತ್ತ ಏನಿದೆ ಗುರುವಾರ ದಿನ ಮಾರ್ಚ್ 20ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ಇವತ್ತ 18ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಇದು ನಿನ್ನೆ ಬಿಡುಗಡೆ ಆಗ್ಬೇಕಾಗಿತ್ತು, ಆದ್ರೆ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಲಿಂದ ನಿನ್ನೆ ಬಿಡುಗಡೆ ಆಗಿಲ್ಲ. ಆದ್ರೆ ಇವತ್ತಿನಿಂದ ಕಂಪಲ್ಸರಿ ಈ ಒಂದು 18ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವರಿಗೆ ನಿನ್ನೆ ನಾನು 70% ಜನಗಳಿಗೆ 18ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ. ಅದರಲ್ಲಿ ಇನ್ನೂ ಕೆಲವರಿಗೆ ಆಡ್ ಮಾಡಿದಾರಂತೆ. ಹೌದು ಸ್ನೇಹಿತರೆ, 80% ಜನಗಳಿಗೆ 18ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಅಂದ್ರೆ ಇವತ್ತ ಮಧ್ಯಾಹ್ನ ಏನಿದೆ 12:30ಕ್ಕೆ ನಿಮ್ಮ ಖಾತೆಗಳಿಗೆ ಈ ಒಂದು 18ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಸೊ ಅಂದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಮುಂದೆ ನಿಂತ್ಕೊಂಡು ನಿನ್ನೆ ಒಂದು ಎಲ್ಲ ಡಿಬಿಟಿ ಪುಷ್ ಅನ್ನ ಮಾಡಿದಾರಂತೆ. ಅಂದ್ರೆ ಎಲ್ಲಾ ಒಂದು ಜಿಲ್ಲೆಗಳ ಒಂದು ಯಾವ್ಯಾವ ಹೆಸರುಗಳು ತೋರಿಸ್ತಿದ್ದಿಲ್ಲ ಅವುಗಳೆಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಡಿಬಿಟಿ ಪುಷ್ ಆಗಿದೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು. ಇನ್ನೇನು ನಿಮ್ಮ ಖಾತೆಗಳಿಗೆ ಬ್ಯಾಂಕ್ ಕಡೆಯಿಂದ ಹಣ ಬರೋದೊಂದೇ ಬಾಕಿ. ಜಸ್ಟ್ ವೇಟ್ ಮಾಡ್ತಾ ಇರಿ, ಇವತ್ತ ನಿಮ್ಮ ಖಾತೆಗಳಿಗೆ ಅಂದ್ರೆ ಇವತ್ತಿನಿಂದ 18ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಇವತ್ತ ಬಂದಿರುವಂತ ಮಾಹಿತಿ ಪ್ರಕಾರ ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇಂಥ ಜಿಲ್ಲೆಗಳಿಗೆ ಅಂತ ಯಾವುದೇ ರೀತಿಯ ಒಂದು ಮೆನ್ಷನ್ ಮಾಡಿಲ್ಲ. ಸೊ ಇವತ್ತಿನಿಂದ ಒಂದು 2 or 3 ಡೇಸ್ ನಲ್ಲೇ ನಿಮ್ಮ ಖಾತೆಗಳಿಗೆ 18ನೇ ಕಂತಿನ ಹಣ
ಕಂಪಲ್ಸರಿ ಪ್ರತಿಯೊಬ್ಬರ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾದ್ರೆ ವೇಟ್ ಮಾಡ್ತಾ ಇರಿ, ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. 17ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಹತ್ತಿರದ ತಾಲೂಕು ಪಂಚಾಯತ್ಗಳಿಗೆ ವಿಸಿಟ್ ಮಾಡಿ 17ನೇ ಕಂತಿನ ಹಣ ಕೂಡ ನೀವು ಪಡೆದುಕೊಳ್ಬಹುದು. ಹಾಗಾದ್ರೆ ಇವತ್ತ ಯಾರಿಗೆ 18ನೇ ಕಂತಿನ ಹಣ ಬಂತು, ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.